ಹಾಗಾಗಿ ಈ ಬಾರಿ ಏನಾಗುತ್ತೆ ಅನ್ನುವಂಥದ್ದೇ ಕುತೂಹಲ. ಕರ್ನಾಟಕ ಭವನಕ್ಕೆ ಆಗಮಿಸಿದ್ದಾರೆ ಡಿಸಿಎಂ ಡಿಕೆಶಿ. ದೆಹಲಿಯ ತಮ್ಮ ನಿವಾಸದಿಂದ ಆಗಮಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗ ಕರ್ನಾಟಕ ಭವನಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರಂತೆ. ಈಗ 11 ಗಂಟೆಗೆ ಸಭೆ ಇದೆ, 11 ಗಂಟೆಗೆ ಮೀಟಿಂಗ್ ಇದೆ. ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರತ್ಯೇಕವಾಗಿ ಕೂರಿಸಿಕೊಂಡು ಚರ್ಚೆ ಮಾಡ್ತಾರೆ. ಅದಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರು ಇವತ್ತು ಮಾತನಾಡ್ತಾರೆ. ಹಾಗಾಗಿ ಈಗ ಕರ್ನಾಟಕ ಭವನಕ್ಕೆ ಆಗಮಿಸಿದ್ದಾರೆ ಡಿಕೆಶಿ. ದೆಹಲಿಯ ತಮ್ಮ ನಿವಾಸದಿಂದ ಕರ್ನಾಟಕ ಭವನಕ್ಕೆ ಈಗ ಬಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹೀಗೆ ಸದ್ಯಕ್ಕೆ ಇರುವಂತಹ ಕುತೂಹಲ, ಈಗ ಕರ್ನಾಟಕ ಭವನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ದೆಹಲಿಯಲ್ಲಿ ನಿವಾಸ ಇದೆ ಅವರದು. ಆ ನಿವಾಸದಿಂದ ಈಗ ಕರ್ನಾಟಕ ಭವನಕ್ಕೆ ಆಗಮಿಸಿದ್ದಾರಂತೆ. 11 ಗಂಟೆಗೆ ಹೈವೋಲ್ಟೇಜ್ ಸಭೆ ಆರಂಭ ಆಗುತ್ತೆ. ಎಲ್ಲರೂ ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇರ್ಬೋದು ಅಥವಾ ಡಿಸಿಎಂ ಡಿಕೆಶಿ ಈಗ ಕರ್ನಾಟಕ ಭವನಕ್ಕೆ ಆಗಮಿಸಿದ್ದಾರೆ. ಹಲವು ಸಚಿವರು, ಎಂಎಲ್ಸಿಗಳು, ಶಾಸಕರು ಎಲ್ಲರೂ ಕೂಡ 40ಕ್ಕೂ ಹೆಚ್ಚು ಶಾಸಕರು ಕೂಡ ದೆಹಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈಗ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಕರ್ನಾಟಕ ಭವನಕ್ಕೆ ಡಿಸಿಎಂ ಡಿಕೆಶಿ ಆಗಮಿಸಿದ್ದಾರೆ. ದೆಹಲಿಯ ತಮ್ಮ ನಿವಾಸದಿಂದ ಈಗ ನೇರವಾಗಿ ಕರ್ನಾಟಕ ಭವನಕ್ಕೆ ಡಿಕೆಶಿ ಆಗಮಿಸಿದ್ದಾರೆ. ಹಾಗಾಗಿ 11 ಗಂಟೆಗೆ ಸಭೆ ಇದೆ, ಹೈ ವೋಲ್ಟೇಜ್ ಸಭೆ. ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯ ಅವರ ಆದ್ಯತೆ ಅಂತಂದ್ರೆ ಮೊದಲನೇದಾಗಿ ಸಿಎಂ ಅವರ ಹತ್ರ ಕೂತ್ಕೊಂಡು ಮಾತಾಡ್ತಾರೆ. ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷರು ಕೆ.ಸಿ. ವೇಣುಗೋಪಾಲ್ ಮೂವರು ಕೂಡ ಮೊದಲನೇದಾಗಿ ಅವರ ಹತ್ರ ಪ್ರತ್ಯೇಕವಾಗಿ ಮಾತಾಡ್ತಾರೆ. ಅದಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಪ್ರತ್ಯೇಕವಾಗಿ ಮಾತನಾಡ್ತಾರಂತೆ. ಅವ್ರಿಗೂ ಕೂಡ ಕಾಲಾವಕಾಶ ಕೊಡ್ತಾರೆ, ಅವ್ರ ಹತ್ರನೂ ಕೂಡ ಮಾತನಾಡ್ತಾರೆ. ಅದಾದ ನಂತರ ಇಬ್ಬರನ್ನೂ ಕೂಡ ಕೂತ್ಕೊಂಡು ಮಾತನಾಡಿಸುವಂತ ಸಾಧ್ಯತೆ ಕೂಡ ಇದೆ. ಅದರ ಜೊತೆಗೆ ಇಲ್ಲಿ ಸಂಪುಟ ವಿಸ್ತರಣೆ ಇರ್ಬೋದು ಅಥವಾ ಸಂಪುಟ ಪುನರಚನೆ ಇರ್ಬೋದು, ಈ ಒಂದು ವಿಚಾರದಲ್ಲಿ ಬಂದ್ರೆ ಎಲ್ಲಾ ಶಾಸಕರು ಹಾಗೂ ಎಂಎಲ್ಸಿಗಳು ಈಗಾಗಲೇ ಹೊರಟಿದ್ದಾರಲ್ಲ, ಎಲ್ಲರಿಗೂ ಕೂಡ ಕೂರಿಸ್ಕೊಂಡು ಒಮ್ಮೆಲೆ ಮಾತನಾಡುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇದು ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್. ಹಾಗಾಗಿ ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ, ಈಗ ಡಿಕೆಶಿ ಅವರು ಹೊರಟಿದ್ದಾರೆ. ಆದ್ರೂ ಕೂಡ ಅವ್ರ ಮುಖದಲ್ಲಿ ಏನೋ ಒಂದು ರೀತಿಯಾಗಿ ಸಂತೋಷ ಇದೆ, ಖುಷಿ ಇದೆ. ಬಟ್ ಇದೆಲ್ಲವೂ ಕೂಡ ಇವತ್ತಿನ ಮಂಗಳವಾರ ಅಥವಾ ಈ ಒಂದು ದಿನ ಇವರಿಗೆಲ್ಲ ಯಾರಿಗ್ ಲಕ್ಕಿ ಆಗುತ್ತೆ, ಯಾರಿಗ ಅನ್ಲಕ್ಕಿ ಆಗುತ್ತೆ ಅನ್ನೋಂಥದ್ದು ಕೂಡ ಬಹಳ ಕುತೂಹಲ ಇದೆ. ಬಹಳ ಸಂತೋಷದಿಂದ ಬಹಳ ಕೂಲ್ ಆಗಿ ಹೋಗ್ತಿದ್ದಾರೆ ಡಿಕೆಶಿ ಅವರು ಕೂಡ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ನಿನ್ನೆನೆ ಹೋಗಿದ್ದಾರೆ. ಈಗ ಡಿಕೆಶಿ ಕರ್ನಾಟಕ ಭವನಕ್ಕೆ ಈ ರೀತಿಯಾಗಿ ಆಗಮಿಸಿದ್ದಾರೆ. ತಮ್ಮ ಆಪ್ತರ ಜೊತೆ, ತಮ್ಮ ಬಣದ ಜೊತೆ ಡಿಕೆಶಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೇನು 11 ಗಂಟೆಗೆ ಮೀಟಿಂಗ್ ಆರಂಭ ಆಗುತ್ತೆ. ಹೈ ವೋಲ್ಟೇಜ್ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಈಗ ಕೆಲವೇ ಹೊತ್ತಲ್ಲಿ ಅಥವಾ ಮಧ್ಯಾಹ್ನದ ಹೊತ್ತಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅಧಿಕೃತವಾಗಿ ಅಲ್ಲಿಂದ ಹೊರ ಬಂದ ನಂತರ ನಾಯಕರು ಹೇಗೆ ಮಾತನಾಡ್ತಾರೆ, ಏನ್ ಮಾತನಾಡ್ತಾರೆ ಅನ್ನುವಂಥದ್ದು ಕೂಡ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಈ ಸಭೆ ಆದ ನಂತರ ಡಿಕೆಶಿ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು ಅಥವಾ ಬೇರೆ ಶಾಸಕರು, ಎಂಎಲ್ಸಿಗಳೆಲ್ಲರೂ ಕೂಡ ಏನು ಹೋಗಿದ್ದಾರಲ್ಲ, ಎಲ್ಲರೂ ಕೂಡ ಹೊರಗೆ ಬಂದ ನಂತರ ಏನ್ ಮಾತಾಡ್ತಾರಲ್ಲ, ಅದಾದ ನಂತರ ಎಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ ಏನಾಗಿರಬಹುದು, ಅಲ್ಲಿ ಯಾವ ವಿಚಾರವಾಗಿ ಬಹಳ ಜಾಸ್ತಿ ಆದ್ಯತೆ ಕೊಟ್ಟು ಚರ್ಚೆ ಮಾಡಿರ್ಬೋದು ಹೈಕಮಾಂಡ್ ನಾಯಕರು ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಡಿಕೆಶಿ ಕರ್ನಾಟಕ ಭವನಕ್ಕೆ ಆಗಮಿಸಿದ್ದಾರೆ. ಹೀಗೆ ಇದೀಗ 11 ಗಂಟೆಗೆ ಇರುವಂತಹ ಹೈ ವೋಲ್ಟೇಜ್ ಸಭೆಗೆ, ಹೈ ವೋಲ್ಟೇಜ್ ಮೀಟಿಂಗ್ಗೆ ಈಗಾಗಲೇ ಡಿಕೆಶಿ ಕೂಡ ಬಂದು ಆಗಮಿಸಿದ್ದಾರೆ. ತಮ್ಮ ಆಪ್ತರ ಜೊತೆ, ತಮ್ಮ ಬಣದ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಂದು ಆಗಮಿಸಿದ್ದಾರೆ. ಇವತ್ತಿನ ಈ ಒಂದು ದಿನ ಯಾರಿಗೋಸ್ಕರ ಎಷ್ಟು ಲಕ್ಕಿ ಆಗ್ಬೋದು ಅಥವಾ ಯಾರಿಗೆ ಸಿಹಿ ಸುದ್ದಿ, ಯಾರಿಗೆ ಕಹಿ ಸುದ್ದಿ ಸಿಗಬಹುದು ಅನ್ನೋದು ಕೂಡ ಬಹಳ ಕುತೂಹಲ ಇದೆ. ಈಗಾಗಲೇ ಇಷ್ಟೊತ್ತು ಹೇಳೋ ಹಾಗೆ ಇಫ್ ಇನ್ ಕೇಸ್ ಏನಾದರೂ ಹೈಕಮಾಂಡ್ ನಾಯಕರು ಅಥವಾ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಕೂತ್ಕೊಂಡು ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ, ಅದರಲ್ಲೂ ಕೂಡ ನಾಯಕತ್ವ ಬದಲಾವಣೆ ಆದರೆ ಹೇಗಿರುತ್ತೆ, ಆಗಿಲ್ಲ ಅಂತಂದ್ರೆ ಹೇಗಿರುತ್ತೆ, ಇಫ್ ಇನ್ ಕೇಸ್ ಡಿಸಿಎಂ ಡಿಕೆಶಿಗೆ ಏನಾದರೂ ಒಮ್ಮೆ ಅವಕಾಶ ಕೊಟ್ಟರೆ, ಇನ್ನು 2 ವರ್ಷ ಏನು ಕರ್ನಾಟಕ ರಾಜ್ಯ ಕಾಂಗ್ರೆಸ್ಗೆ ಏನು ಕಾಲಾವಕಾಶ ಇದೆಯಲ್ಲ, ಈ ಸರ್ಕಾರಕ್ಕೆ ಇನ್ನು 2 ವರ್ಷ ಇದೆ. ಈ ಒಂದು 2 ವರ್ಷದಲ್ಲಿ ಏನಾದರೂ
ಡಿಕೆಶಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಏನಾದರೂ ಅವಕಾಶ ಕೊಟ್ಟರೆ ಮುಂಬರುವಂತ 2028ರ ಚುನಾವಣೆ ಇರ್ಬೋದು ಅಥವಾ ಈಗ ಹತ್ರ ಬರ್ತಾ ಇರುವಂತಹ GBA ಎಲೆಕ್ಷನ್ ಇರ್ಬೋದು, ಎಲ್ಲಾ ಚುನಾವಣೆಗಳ ಮೇಲೆಯೂ ಕೂಡ ಯಾವ ರೀತಿಯಾಗಿ ಪ್ರಭಾವ ಬೀರಬಹುದು ಅನ್ನುವಂಥದ್ದು ಕೂಡ ಬಹಳ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಕೇವಲ ಡಿಕೆಶಿ ಅವರೇನೋ ಒತ್ತಡ ಹಾಕ್ತಿದ್ದಾರೆ ಅನ್ನುವಂಥ ಒಂದು ಕಾರಣದಿಂದ ಹೈಕಮಾಂಡ್ ನಾಯಕರು ಅವರನ್ನ ಸಿಎಂ ಪಟ್ಟ ಕೊಟ್ಬಿಡ್ತಾರೆ ಅಥವಾ ಆ ಒಂದು ಅಧಿಕಾರವನ್ನ ಕೊಟ್ಬಿಡ್ತಾರೆ ಅನ್ನುವಂಥದ್ದು ತಪ್ಪು. ಆಲ್ಮೋಸ್ಟ್ ಕಾರಣ ಏನು ಅಂತಂದ್ರೆ ಜನ ಏನ್ ಹೇಳ್ತಾರೆ ಅಥವಾ ಕರ್ನಾಟಕದ ಜನತೆ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಮುಂಬರುವಂತ ಚುನಾವಣೆಗಳಿಗೂ ಕೂಡ ಯಾವುದೇ ಎಫೆಕ್ಟ್ ಆಗಬಾರ್ದು ಅನ್ನುವಂಥದ್ದು ಬಹಳ ಯಕ್ಷ ಪ್ರಶ್ನೆ. ಹೈಕಮಾಂಡ್ ಭೇಟಿ ಆಗ್ತೇನೆ ಅಂತ ಈಗ ಡಿಕೆಶಿ ಹೇಳಿದ್ದಾರೆ. ನಾನು ಏನನ್ನು ಹೇಳೋದಿಲ್ಲ ಸದ್ಯದಲ್ಲಿ, ಸಭೆ ಆದ ನಂತರ ಮಾತನಾಡ್ತೀನಿ, ಈಗ ಏನು ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ನೋ ರಿಯಾಕ್ಷನ್, ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ವಂತೆ ಡಿಸಿಎಂ DK ಶಿವಕುಮಾರ್. ಈಗಾಗಲೇ ಅಲ್ಲಿ ಹೋಗಿ ಎಳೆದಿದ್ದಾರೆ ಕರ್ನಾಟಕ ಭವನಕ್ಕೆ. ಹೈಕಮಾಂಡ್ನ ಭೇಟಿ ಆಗ್ತೀನಿ ಅಂತ ಹೇಳಿದಾರಷ್ಟೇ. ಪವರ್ ಶೇರಿಂಗ್ ವಿಚಾರದಲ್ಲಿ ನಾನೇನು ಹೇಳೋದಿಲ್ಲ ಅಂದ್ರೆ ಪವರ್ ಶೇರಿಂಗ್ ವಿಚಾರ ಯಾವಾಗ ರಿಪೋರ್ಟರ್ಸ್ ಅದನ್ನ ಕೇಳಿರ್ತಾರೋ ಅದ್ರ ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ DK. ಸಭೆ ಬಗ್ಗೆ ಏನು ಮಾತಾಡೋದಿಲ್ಲ, ಪವರ್ ಶೇರಿಂಗ್ ಬಗ್ಗೆನೂ ಕೂಡ ನೋ ರಿಯಾಕ್ಷನ್. ಸಭೆ ಆದ ನಂತರ ಬಹುಶಃ ಮಾತನಾಡಬಹುದು. ಹೈಕಮಾಂಡ್ನ ಭೇಟಿ ಆಗ್ತೀನಿ ಅಂತ ಹೇಳಿದಾರಷ್ಟೇ. ಇದೊಂದೇ ಪದ ಹೇಳಿರುವಂಥದ್ದು ಡಿಸಿಎಂ DKಶಿ. ಸದ್ಯಕ್ಕೇನು ಹೇಳೋದಿಲ್ಲ, ಹೈಕಮಾಂಡ್ನ ಭೇಟಿ ಆಗ್ತೀನಿ, ಸಭೆ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಬಹುಶಃ ಸಭೆ ಆದ ನಂತರ ರಿಯಾಕ್ಟ್ ಮಾಡಬಹುದು.